ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಪ್ರೀ ರೈಟಿಂಗ್ ಸ್ಟ್ರೋಕ್ಸ್ ಅಥವಾ ಬೇಸಿಕ್ ಲೈನ್ ಪ್ಯಾಟರ್ನ್ ಮಕ್ಕಳಿಗೆ ಕಲಿಸ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಸ್ಟ್ಯಾಂಡಿಂಗ್ ಲೈನ್ಸ್ ಫಸ್ಟ್ಗೆ ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಈಗ ಸ್ಲೀಪಿಂಗ್ ಲೈನ್ಸ್, ಸ್ಲೀಪಿಂಗ್ ಲೈನ್ಸ್, ಸ್ಲೀಪಿಂಗ್ ಲೈನ್ಸ್, ಸ್ಲೀಪಿಂಗ್ ಲೈನ್ಸ್, ಸ್ಲೀಪಿಂಗ್ ಲೈನ್ಸ್. ಈಗ ಸ್ಟ್ಯಾಂಡಿಂಗ್ ಲೈನ್ಸ್ ಆಯಿತು, ಸ್ಲೀಪಿಂಗ್ ಲೈನ್ಸ್ ಆಯಿತು. ಅವರು ಈಗ ಬರೆಯುವಾಗ ಮಕ್ಕಳು ಬಾಯಿಂದ ಹೇಳಿ ಬರಿಬೇಕು, ಆಗ ಅವರಿಗೆ ಒಳ್ಳೆಯದು ನೆನಪುಳಿತದೆ ಮತ್ತು ಬೇಗನೆ ಬರೀಲಿಕ್ಕೆ ಸಹ ಬರ್ತದೆ. ಈಗ ನೋಡಿ ಸ್ಲ್ಯಾಂಟಿಂಗ್ ಲೈನ್ಸ್. ಈಗ ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಇದರಲ್ಲಿ ಎರಡು ಟೈಪ್ ಉಂಟು, ರೈಟ್ ಸ್ಲ್ಯಾಂಟಿಂಗ್ ಮತ್ತು ಲೆಫ್ಟ್ ಸ್ಲ್ಯಾಂಟಿಂಗ್. ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಇದು ರೈಟ್ ಸ್ಲ್ಯಾಂಟಿಂಗ್, ಇದು ಲೆಫ್ಟ್ ಸ್ಲ್ಯಾಂಟಿಂಗ್. ಈಗ ಕರ್ವ್ಸ್, ಇದರಲ್ಲಿ ಎರಡು ನಮೂನೆ ಉಂಟು, ರೈಟ್ ಕರ್ವ್ಸ್ ಮತ್ತು ಲೆಫ್ಟ್ ಕರ್ವ್. ನೋಡಿ, ರೈಟ್ ಕರ್ವ್, ರೈಟ್ ಕರ್ವ್, ರೈಟ್ ಕರ್ವ್, ಲೆಫ್ಟ್ ಕರ್ವ್, ಲೆಫ್ಟ್ ಕರ್ವ್, ಲೆಫ್ಟ್ ಕರ್ವ್. ಇದು ರೈಟ್ ಕರ್ವ್, ಇದು ಲೆಫ್ಟ್ ಕರ್ವ್. ಈಗ ಅಪ್ವರ್ಡ್ ಕರ್ವ್, ಅಪ್ವರ್ಡ್ ಕರ್ವ್, ಅಪ್ವರ್ಡ್ ಕರ್ವ್. ಇದು ಡೌನ್ವರ್ಡ್ ಕರ್ವ್, ಡೌನ್ವರ್ಡ್ ಕರ್ವ್, ಡೌನ್ವರ್ಡ್ ಕರ್ವ್. ಇದು ಅಪ್ವರ್ಡ್, ಇದು ಡೌನ್ವರ್ಡ್ ಕರ್ವ್. ಈಗ ಜಿಗ್ಜ್ಯಾಗ್. ಪ್ರತಿ ಸಲ ಬರೆಯುವಾಗ ಅವರು ಮಕ್ಕಳು ಬಾಯಿಂದ ಹೇಳಿ ಬರಿಬೇಕು. ಜಿಗ್ಜ್ಯಾಗ್, 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 ಜಿಗ್ಜ್ಯಾಗ್. ಹೀಗೆ ಮಕ್ಕಳಿಗೆ ದಿನಾಲೂ ಒಂದು ಪೇಜ್ ಬರೀಲಿಕ್ಕೆ ಪ್ರಾಕ್ಟೀಸ್ ಕೊಡಬೇಕು. ಇದು ಬರೆಯೋದ್ರಿಂದ ಅವರಿಗೆ ಇದು ಮ್ಯಾಥ್ಸ್ ನಂಬರ್ ಬರೆಯುವಾಗ ಸ್ಟಾರ್ಟಿಂಗಿಗೆ ಮತ್ತು ಆಲ್ಫಾಬೆಟಿಕ್ಸ್ ಬರೆಯುವಾಗ ತುಂಬ ಈಸಿ ಆಗ್ತದೆ ಮತ್ತು ಅವರು ತುಂಬ ಬೇಗನೆ ಕಲಿತು ತೆಗಿತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.